ಎಲ್ಲರಿಗೂ ನಮಸ್ಕಾರ. ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ 2026-27 ಓಪನ್ ಆಗಿದ್ದು ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಇದೇ ಮಂತ್ 18 ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಗೂಗಲ್ಗೆ ಹೋಗಿ ಯೂನಿವರ್ಸಿಟಿ ಆಫ್ ಮೈಸೂರು PG ಅಡ್ಮಿಷನ್ 2026 ಅಥವಾ UOM PG ಅಡ್ಮಿಷನ್ಸ್ 2026 ಅಂತ ಟೈಪ್ ಮಾಡಿದ್ರೆ ಯೂನಿವರ್ಸಿಟಿ ಆಫ್ ಮೈಸೂರು ಪೋಸ್ಟ್ ಗ್ರ್ಯಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2026-27 ಓಪನ್ ಆಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯೂನಿವರ್ಸಿಟಿ ಆಫ್ ಮೈಸೂರು ಪೋಸ್ಟ್ ಗ್ರ್ಯಾಜುಯೇಟ್ ಅಡ್ಮಿಷನ್ ವೆಬ್ ಪೇಜ್ ಓಪನ್ ಆಗುತ್ತೆ. ಅದೇ ಪೇಜಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಸ್ಕೈ ಬ್ಲೂ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕು. ಇನ್ ಕೇಸ್ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಆಗಿ ಡೈರೆಕ್ಟ್ ಲಾಗಿನ್ ಆಗ್ಬೋದು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೇಮ್ ಆ್ಯಸ್ ಪರ್ ಆಧಾರ್ ಆರ್ 10th ಮಾರ್ಕ್ಸ್ ಕಾರ್ಡ್, ಇಮೇಲ್ ID, ನಿಮ್ಮ ಇಮೇಲ್ ID ಫಿಲ್ಅಪ್ ಮಾಡಿ, ನೆಕ್ಸ್ಟ್ ಮೊಬೈಲ್ ನಂಬರ್, ಪಾಸ್ವರ್ಡ್ ಹಾಕಿ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಕೊಟ್ಟರೆ ನಿಮ್ಮ ಮೊಬೈಲ್ ಅಥವಾ ಇಮೇಲ್ IDಗೆ OTP ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ OTP ಫಿಲ್ಅಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಮತ್ತು ನಿಮ್ಮ ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ ಸಿಗುತ್ತೆ. ಆರ್ ಡೈರೆಕ್ಟ್ ನೀವು ಇಮೇಲ್ ID ಆರ್ ಪಾಸ್ವರ್ಡ್ ಥ್ರೂ ಲಾಗಿನ್ ಆಗ್ಬೋದು. ವಾಪಸ್ ಲಾಗಿನ್ ಪೇಜಿಗೆ ಬಂದು ನಿಮ್ಮ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಫಸ್ಟು ಪರ್ಸ್ನಲ್ ಡೀಟೇಲ್ಸ್ ಇದೆ. ನೇಮ್ ಆಫ್ ದ ಕ್ಯಾಂಡಿಡೇಟ್ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್, ನಿಮ್ಮ ನೇಮ್ 10th ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹಾಗೆ ಕೊಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್, ಜೆಂಡರ್, ನೇಮ್ ಆಫ್ ದ ಪೇರೆಂಟ್ ಆ್ಯಂಡ್ ರಿಸರ್ವೇಷನ್ ಕ್ಯಾಟಗರಿ ಲೈಕ್ SC ST OBC ಯಾವ ಕ್ಯಾಟಗರಿ ಬರುತ್ತೆ ಅದರ ಮೇಲೆ ಇದು ಮಾಡಿ. ಅಲ್ಲಿ OBCಯಲ್ಲಿ ಸಬ್ ಕ್ಯಾಸ್ಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಇದೆ, ಎಸ್ ಆರ್ ನೋ, ಮತ್ತು ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಫಿಲ್ಅಪ್ ಮಾಡಬೇಕು. ಪರ್ಸ್ನಲ್ ಡೀಟೇಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್, ಅಲ್ಲಿ ಕರೆಕ್ಟಾಗಿ ನಿಮ್ಮ ಹೌಸ್ ನಂಬರ್, ಸ್ಟ್ರೀಟ್, ವಿಲೇಜ್, ತಾಲೂಕು, ಡಿಸ್ಟ್ರಿಕ್ಟ್, ಸ್ಟೇಟ್, ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿ ಹಾಕಿ. ಮತ್ತು ಇನ್ನೊಂದು ಕರೆಸ್ಪಾಂಡಿಂಗ್ ಅಡ್ರೆಸ್ ಇದೆ, ಎರಡಕ್ಕೂ ಸೇಮ್ ಹಾಕ್ಬೋದು ಅಥವಾ ಡಿಫ್ರೆಂಟ್, ಕರೆಕ್ಟಾಗಿ ಫಿಲ್ಅಪ್ ಮಾಡಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ UG ಡಿಗ್ರಿ ಡೀಟೇಲ್ಸ್, ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಫಿಲ್ಅಪ್ ಮಾಡಿ. ಯೂನಿವರ್ಸಿಟಿ ಟೈಪ್, ಯಾವ ಯೂನಿವರ್ಸಿಟಿ ಲೈಕ್ ಮೈಸೂರು ಯೂನಿವರ್ಸಿಟಿ, ಯಾವ್ಯಾವ ಯೂನಿವರ್ಸಿಟಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು UG ಅಡ್ಮಿಷನ್ ಮಂತು, ಡಿಗ್ರಿ ಯಾವಾಗ ಅಡ್ಮಿಷನ್ ತೊಗೊಂಡಿದ್ರಿ. ನೆಕ್ಸ್ಟ್ UG ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ UG ಪ್ರೋಗ್ರಾಮ್ ಲೈಕ್ BSc BA BCom ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ರೈಟಲ್ಲಿ UG ಅಡ್ಮಿಷನ್ ಇಯರ್ ಅಂತ ಇದೆ, ಯಾವ ಇಯರಲ್ಲಿ ಅಡ್ಮಿಷನ್ ತೊಗೊಂಡ್ರಿ. UG ಡಿಗ್ರಿ ಕಂಪ್ಲೀಟೆಡ್ ಆರ್ ಅಪಿಯರಿಂಗ್ ಅಂತ ಬರುತ್ತೆ. ಕಂಪ್ಲೀಟೆಡ್ ಆಗಿದ್ರೆ ಕಂಪ್ಲೀಟೆಡ್, ಅಪಿಯರಿಂಗ್ ಇದ್ದರೆ ಅಪಿಯರಿಂಗ್ ಅಂತ ಕೊಡಿ. UG ಕಾಲೇಜ್, ಯಾವ ಕಾಲೇಜ್ ಅಂತ ಶೋ ಅಪ್ ಆಗುತ್ತೆ ಕಂಪ್ಲೀಟ್ ಕಾಲೇಜಸ್ಸು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ಸು, ನೀವು NEP ಬ್ಯಾಚ್ ಆಗಿದ್ರೆ 2 ಕೋರ್ಸಸ್ ಇದೆ, ಅಥವಾ SCP ಯಾವುದಿದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಪ್ಷನಲ್ 1, ಆಪ್ಷನಲ್ 2. ನೆಕ್ಸ್ಟ್ ಲ್ಯಾಂಗ್ವೇಜಸ್ಸು, ಇಂಗ್ಲೀಷ್ ಆರ್ ಹಿಂದಿ, ಕನ್ನಡ ಯಾವುದಾದ್ರು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು PG CET ಎಕ್ಸಾಮ್ ಸೆಂಟರು ಮಾನಸ ಗಂಗೋತ್ರಿಯಲ್ಲೇ ಇರುತ್ತೆ. ನೆಕ್ಸ್ಟು ಅಪ್ಲೋಡ್ಸ್ ಇದೆ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನ ಅಪ್ಲೋಡ್ ಮಾಡಬೇಕು. ಎರಡೂ ಕೂಡ ದ ಫೈಲ್ ಸೈಜ್ ಶುಡ್ ಬಿ ಲೆಸ್ ದೆನ್ 100 KB ಮತ್ತು ಅದು JPG ಫಾರ್ಮೆಟಲ್ಲೇ ಇರಬೇಕು. ಅದನ್ನು ಕರೆಕ್ಟಾಗಿ ಮಾಡಿ ಅಪ್ಲೋಡ್ ಮಾಡಿ, ಫೋಟೋ ಮತ್ತು ಸಿಗ್ನೇಚರ್. ನೆಕ್ಸ್ಟ್ ಸೆಲೆಕ್ಟ್ PG ಪ್ರೋಗ್ರಾಮ್, ನೀವು ಯಾವುದಕ್ಕೆ ಎಕ್ಸಾಮ್ ಬರಿತಿದ್ದೀರಾ ಅನ್ನೋದಕ್ಕೆ ಸೆಲೆಕ್ಟ್ ಮಾಡಬೇಕು. ಲೈಕ್ ನೀವು ಯಾವುದಕ್ಕೆ ಬರಿತಿದ್ದೀರಾ, ಈಗ ಎಕನಾಮಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಯಾವ ಕೋರ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಿಂಗಲ್ ಕೋರ್ಸ್ ತೊಗೊಂಡ್ರೆ, ಈಗ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಸೋಷಿಯಾಲಜಿ ಅಥವಾ ಯಾವುದಾದ್ರು ಈಗ ಸಿಂಗಲ್ ಸಬ್ಜೆಕ್ಟ್ ತೊಗೊಂಡ್ರೆ ಅದಕ್ಕೆ 1200 ಪೇಮೆಂಟ್ ಅಮೌಂಟ್ ಟು ಬಿ ಪೇಯ್ಡ್ 1200 ಬೀಳುತ್ತೆ. ಅಥವಾ ನೀವು ಗ್ರೂಪ್ ಸಬ್ಜೆಕ್ಟ್, ಈಗ ಲೈಫ್ ಸೈನ್ಸ್ ಆಗಿರ್ಬೋದು ಅಥವಾ ಗ್ರೂಪ್ 2 ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಈ ಥರ ಗ್ರೂಪ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡ್ರೆ 2400ನ ಪೇ ಮಾಡಬೇಕು. ಸೆಲೆಕ್ಟ್ PG ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ
ಡಿಕ್ಲರೇಷನ್ ಕೊಟ್ಟರೆ ನೆಕ್ಸ್ಟು ಆರ್ ಯು ಶೂರ್ ಪ್ಲೀಸ್ ರಿವ್ಯೂ ದ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಅಮೌಂಟ್ ಬಿಫೋರ್ ಸಬ್ಮಿಟಿಂಗ್ ಆ್ಯಂಡ್ ಫೈನಲ್ ಪೇಮೆಂಟ್. ಎಸ್, ಸಬ್ಮಿಟ್ ಫಾರ್ ಪೇಮೆಂಟ್ ಕೊಟ್ಟು ಪೇಮೆಂಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೀವು ಪೇಮೆಂಟ್ ಮಾಡೋವರೆಗೂ ಅಪ್ಲಿಕೇಶನ್ ಕಂಪ್ಲೀಟ್ ಆಗಲ್ಲ. ಪೇಮೆಂಟ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇದೇ ಮಂತ್ 18th ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್. ಸೊ ಬೇಗ ಎಲ್ಲ ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. For more details, subscribe, like, share, comment. Thank you.